ಓಂ ಸಾಯಿರಾಮ್. ಇವತ್ತು ಒಂದು ಡಿವೋಟಿಯ ಎಕ್ಸ್ಪೀರಿಯನ್ಸ್ನ ನೋಡೋಣ. ಅದು ಚಿಕ್ಕ ಎಕ್ಸ್ಪೀರಿಯನ್ಸ್ ಅನ್ನಿಸ್ಬಹುದು, ಬಟ್ ಇಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡುವಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಹಾಗೆ ಇದರ ಅನುಭವ ಸಾಯಿ ಡಿವೋಟೀಸ್ಗಳಿಗೆ ಮಾತ್ರ ಆಗುತ್ತೆ. ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ಅದನ್ನು ಯಾರ ಹತ್ರ ಹೇಳದೇ ಇರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಬಿಕಾಸ್ ಸಾಯಿ ಮಿರಾಕಲ್ಸ್ ಹೇಗಿರುತ್ತೆ ಅಂದರೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಯಾರನ್ನೇ ನೋಡಿದ್ರೂ ನನಗಿವತ್ತು ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ಕೋಬೇಕು ಅಂತ ಅನಿಸುತ್ತೆ. ಆದರೆ ನಾನು ನಿಮ್ಗೆ ಹೇಳೋದು ಒಂದೇ, ಯಾರ ಹತ್ರನೋ ಹೇಳ್ಕೊಳ್ಳೋದಕ್ಕಿಂತ ಯಾರಿಗೆ ಸಾಯಿಯ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅಂಥವ್ರ ಹತ್ರ ಖಂಡಿತವಾಗ್ಲೂ ಹೇಳ್ಕೊಳ್ಳಿ. ಯಾಕಂದರೆ ನಮ್ಮನ್ನೇ ನೆಗೆಟಿವ್ ಆಗಿ ನೋಡಿಬಿಡ್ತಾರೆ ಕೆಲವೊಬ್ಬರು. ನಿಜವಾಗ್ಲೂ ಇವಳಿಗೆ ಈ ಥರ ಆಗಿದೆಯಾ ಅನ್ನೋ ಥರ ಯೋಚನೆ ಬರುತ್ತೆ. ಅದ್ರ ಬದಲು ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅವ್ರ ಹತ್ರ ಹೇಳ್ಕೊಂಡ್ರೆ ಅವ್ರಿಗೂ ತುಂಬ ಅಂದರೆ ಖುಷಿ ಆಗುತ್ತೆ. ನೋಡಿ ಯೋಚನೆ ಮಾಡಿ, ನನ್ನ ಹತ್ರನೇ ಶೇರ್ ಮಾಡ್ಕೊಂಬಿಡಿ. ಈ ಡಿವೋಟಿಯ ಎಕ್ಸ್ಪೀರಿಯನ್ಸ್ನ ನೋಡೋಣ. ಇವ್ರು ಏನು ಮಾಡಿದ್ರು ಅಂದರೆ, ಸಂಜೆ ಆಗಿತ್ತು, ಬಾಬಾಗೆ ಟೀ ಕೊಟ್ಟರು. ಇವರ ದಿನಚರಿನೇ ಇದಾಗಿರುತ್ತೆ. ಅಂದರೆ ಏನು ಮಾಡಿದ್ರೂ ಮೊದಲು ಅದನ್ನು ಬಾಬಾಗೆ ಕೊಡಬೇಕು, ಅದಾದಮೇಲೆ ನಾವು ತಗೋಬೇಕು ಅನ್ನೋವಂಥದ್ದು. ಈ ಥರ ನಾನು ಅವಾಗವಾಗ ಮಾಡ್ತಾಯಿರ್ತೀನಿ. ಏನಾದರೂ ಮಾಡಿದಾಗ ಬಾಬಾ ಮುಂದೆ ಇಟ್ಬಿಟ್ಟು ಇದನ್ನು ತಗೊಳ್ಳಿ ನಿಮಗೆ ಅಂತ ಮಾಡಿರೋದು ಅಂತ ಹೇಳಿ ಮನಸ್ಸಲ್ಲಿ ಅಂದ್ಕೊತೀನಿ. ಅದಾದಮೇಲೆ ಅವರು ಸೇವನೆ ಮಾಡಿದ್ದಾರೆ ಅಂತ ಅನಿಸಿದ್ಮೇಲೆ ನಾನು ತಗೊಂಡು ಅದನ್ನು ತಿಂತೀನಿ. ಹೀಗೆ ಮಾಡ್ತಾಯಿರ್ತೀನಿ. ಇದೇ ಥರ ನಮ್ಮ ಡಿವೋಟಿ ಕೂಡ ಮಾಡ್ತಾಯಿರ್ತಾರೆ. ಹಾಗೆ ಸಂಜೆ ಟೀ ಮಾಡಿ ಬಾಬಾ ಮುಂದೆ ಇಟ್ಬಿಟ್ಟು, ಬಾಬಾ ಟೀ ಮಾಡಿದ್ದೀನಿ ಕುಡೀರಿ ಅಂತ ಹೇಳಿ ಇವ್ರ ಕೆಲಸನ ಮಾಡ್ಕೊಂಡು ಹೋಗ್ತಾಯಿರ್ತಾರೆ. ಅದಾದಮೇಲೆ ಟೀ ತೊಗೊಂಡು ಕುಡಿಯೋದಕ್ಕೆ ಅಂತ ಹೋಗ್ತಾರೆ. ಸಡನ್ನಾಗಿ ಇವರಿಗೆ ನೆನಪು ಬರುತ್ತೆ, ನಾನು ಟೀಗೆ ಶುಗರ್ ಹಾಕೋದನ್ನು ಮರ್ತಿದ್ದೀನಿ ಅಂತ. ಆಮೇಲೆ ಇವ್ರು ಟೇಸ್ಟ್ ಮಾಡಿ ನೋಡಿದ್ರೆ ಅದರಲ್ಲಿ ತುಂಬ ಅಂದರೆ ತುಂಬ ಸ್ವೀಟ್ ಇರುತ್ತೆ. ಇವ್ರಿಗೆ ಅನಿಸುತ್ತೆ ನಾನೇ ಎಲ್ಲೋ ಭ್ರಮೇಲಿದ್ದೀನಿ ಅನ್ನೋ ಥರ. ಬಟ್ ನೆನಪಂತೂ ಇದೆ, ನಾನು ಶುಗರ್ ಹಾಕಿಲ್ಲ ಅನ್ನೋ ಅಂಥದ್ದು. ಬಾಬಾ ಟೇಸ್ಟ್ ಮಾಡಿದ್ದಾರೆ ಅಂದರೆ ಅದನ್ನು ನೆನಪಿಸ್ತಾ ಇದ್ದಾರೆ ಅಂತ ಅರ್ಥ ಅಲ್ವಾ. ಇವ್ರಿಗೆ ನೆನಪಾಗುತ್ತೆ. ಪಾತ್ರೆಯಲ್ಲಿ ಸ್ವಲ್ಪ ಟೀ ಇರುತ್ತೆ, ಅದನ್ನು ಟೇಸ್ಟ್ ಮಾಡಿ ನೋಡ್ತಾರೆ, ಕಂಪ್ಲೀಟಾಗಿ ಶುಗರ್ಲೆಸ್ ಆಗಿರುತ್ತೆ. ಬಟ್ ಬಾಬಾ ಮುಂದೆ ಇಟ್ಟಿರೋ ಟೀ ಮಾತ್ರ ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ. ಈ ಥರ ಎಕ್ಸ್ಪೀರಿಯನ್ಸ್ ಕೇಳೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಲ್ವಾ. ಇದೇ ಬಾಬಾ ಮಹಿಮೆ. ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂದರೆ ನೀವು ಈ ಥರ ಎಲ್ಲ ಟ್ರೈ ಮಾಡಿ ನೋಡಿ. ಆವಾಗ ಮಾತ್ರ ಬಾಬಾ ಏನು ಅನ್ನೋದು ಅರ್ಥ ಆಗೋದು. ಇದು ಚಿಕ್ಕ ಎಕ್ಸ್ಪೀರಿಯನ್ಸ್ ಖಂಡಿತ ಅಲ್ಲ. ಇದು ಏನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಬಾಬಾ ನಮ್ಮ ಲೈಫಲ್ಲಿ ಒಂದೊಂದು ಮೂಮೆಂಟ್ ಕೂಡ ಜೀವಿಸ್ತಾ ಇದ್ದಾರೆ ಅನ್ನೋದು. ಇದು ಬರೀ ಮಿರಾಕಲ್ ಅಲ್ಲ, ಬಾಬಾ ಅವರ ಆಶೀರ್ವಾದ ಅಂತ ಅನ್ಕೋಬಹುದು. ಇದರಿಂದ ಏನು ಪ್ರೂವ್ ಆಗುತ್ತೆ ಅಂದರೆ, ನಮ್ಮ ಮನೇಲಿ ದೊಡ್ಡವರು ಅಂದರೆ ಅದು ಬಾಬಾ ಆಗಿರ್ತಾರೆ. ಅವರು ನಮ್ಮ ಮನೇಲಿ ಕೂತಿದ್ದಾರೆ, ಅವರೇ ಎಲ್ಲನೂ ಮಾಡ್ತಾ ಇದ್ದಾರೆ ಅನ್ನೋದು ನೆನಪಲ್ಲಿರಲಿ. ನೀವೇನೇ ಒಳ್ಳೆ ಕೆಲಸ ಮಾಡಿದ್ರೂ ನೋಡ್ತಾರೆ, ನೀವೇನೇ ಕೆಟ್ಟ ಕೆಲಸ ಮಾಡಿದ್ರೂ ನೋಡ್ತಾ ಇರ್ತಾರೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಮುಂದಿನ ಹೆಜ್ಜೆಗಳನ್ನ ಇಡಿ. ಅವರು ಖುಷಿಯಾಗಿದ್ದಾರೆ, ನಮ್ಮನ್ನು ಖುಷಿಯಾಗಿಡೋದಕ್ಕೆ ಪ್ರತಿ ಕ್ಷಣ ಕೂಡ ಟ್ರೈ ಮಾಡ್ತಾ ಇರ್ತಾರೆ. ಇದರಿಂದ ಡಿವೋಟಿಗೆ ಏನು ಅನ್ನಿಸ್ತು ಅಂದರೆ, ಬಾಬಾ ಟೀನ ಟೇಸ್ಟ್ ಮಾಡಿದ್ದಾರೆ ಅಂತ. ಬಟ್ ಅದು ಅನಿಸೋದಲ್ಲ, ಅದು ನಿಜವಾಗ್ಲೂ ನಡೆದಿರತ್ತೆ. ಅದಕ್ಕೆ ನಮಗೆ ಮನಸ್ಸಿಗೆ ಬಂದುಬಿಡುತ್ತೆ. ನೀವು ಏನಾದರೂ ಮಾಡಿದ್ದೀರಾ, ಅದರಲ್ಲೇನೋ ತಪ್ಪಾಗಿದೆ ಅಂತೇಳಿದ್ರೆ ಸಡನ್ಲಿ ನಿಮ್ಮ ಮನಸ್ಸಿಗೆ ಬಂದುಬಿಡುತ್ತೆ. ಬಾಬಾಗೆ ನಮ್ಮ ಮೇಲೆ ಹಕ್ಕನ್ನು ಕೊಟ್ಟಾಗ ಅವ್ರು ಬರದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಡೈಲಿ ನೀವು ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದೇ ನೀವು ಒಂದು ದಿನ ಮರ್ತೋಗಿದ್ದೀರಾ ಅಂತ ಅಂದರೆ ಬಾಬಾ ನಿಮಗೆ ನೆನಪು ಮಾಡ್ತಾರೆ. ಅವ್ರನ್ನ ಮಾತ್ರ ಮರೆತುಬಿಟ್ಟು ನೀವು ನೆಮ್ಮದಿಯಾಗಿ ಊಟ ಮಾಡೋದಕ್ಕೆ ಸಾಧ್ಯನೇ ಇರೋದಿಲ್ಲ. ಇನ್ನೂ ಎಕ್ಸ್ಪೀರಿಯನ್ಸ್ಗಳು ಇದೇ ಥರ ಬರ್ತಾ ಇರುತ್ತೆ. ನೀವು ಕೇಳಿ ಖುಷಿಯಾಗಿರಿ. ನಿಮ್ಮ ಎಕ್ಸ್ಪೀರಿಯನ್ಸ್ನೂ ಕೂಡ ನಮಗೆ ಶೇರ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಕೇಳಿ ಯಾರೋ ಒಬ್ಬರು ಬಾಬಾ ಮೇಲೆ ನಂಬಿಕೆ ಇಡ್ತಾರೆ ಅಂತ ಅಂದರೆ ಎಷ್ಟು ಖುಷಿಯಾದ ವಿಷಯ ಅಲ್ವಾ. ಹಾಗೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಮೇಲ್ ಐಡಿಯನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ. ಕಮೆಂಟ್ ಸೆಕ್ಷನ್ ಮೂಲಕ ಕೂಡ ನೀವು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೋಬಹುದು. ಓಂ ಸಾಯಿರಾಮ್, ಜೈ ಸಾಯಿರಾಮ್.